ಜ್ಞಾನಕ್ಕೆ ಸವಾಲು ಎಸೆಯುವಂತ ಅಗೋಚರ ಶಕ್ತಿಗಳಿವೆ. ಕಷ್ಟ ಬಂದಾಗ ಕೈ ಹಿಡಿಯೋದಕ್ಕೆ ದೇವರಿದ್ದಾನೆ, ಸುಖವಾಗಿದ್ದವರಿಗೆ ತೊಂದರೆ ಕೊಡೋದಕ್ಕೆ ದುಷ್ಟ ಶಕ್ತಿಗಳಿವೆ. ಹೀಗೆ ನಮಗಿನ್ನೂ ನಿಗೂಢವಾಗಿಯೇ ಉಳಿದಿರೋ ಚಿದಂಬರ ರಹಸ್ಯಗಳ ಅನಾವರಣವೇ ಎಲ್ಲ ಮಾಯವು. ನಾವು ಹೇಳೋ ಪ್ರತಿ ಘಟನೆಯು ನಿಮ್ಮಲ್ಲಿ ಕೆಲವರಿಗೆ ಕುತೂಹಲ ಹುಟ್ಟಿಸಬಹುದು, ಅಚ್ಚರಿಯನ್ನುಂಟು ಮಾಡಬಹುದು. ಒಟ್ನಲ್ಲಿ ಅದೆಷ್ಟೋ ಮುಗ್ಧ ಜನರು ಪವಾಡದ ಹೆಸರಲ್ಲಿ ಮೋಸ ಹೋಗಬಾರ್ದು ಅನ್ನೋ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತೀವಿ. ಆ ಮನೆಯಲ್ಲೊಂದು ಗೋಡೆ ಮೇಲೊಂದು ಫೋಟೋ. ಆ ಫೋಟೋದಲ್ಲಿ ಇದ್ದಕ್ಕಿದ್ದ ಹಾಗೆ ಚಮತ್ಕಾರವೊಂದು ನಡೆಯಿತು. ಆ ಚಮತ್ಕಾರ ಕಂಡವರೆಲ್ಲ ಬೆಕ್ಕಸ ಬೆರಗಾಗಿದ್ರು. ಸೂರ್ಯ ದಿನದ ಕೆಲಸ ಮುಗಿಸಿ ವಿಶ್ರಾಂತಿಗೆ ಸರಿದು ಸುಮಾರು ಗಂಟೆಗಳೇ ಕಳೆದಿತ್ತು. ರಾತ್ರಿ ಸುಮಾರು 1 ಗಂಟೆ. ಅದು ಸುಖ ನಿದ್ದೆಯ ಸಮಯ. ಎಲ್ಲರೂ ನಿದ್ದೆಯ ಸುಪ್ಪತ್ತಿಗೆ ಏರಿ ಗಾಢವಾಗಿ ತೇಲಾಡ್ತಿರ್ತಾರೆ. ಆದರೆ ಇಲ್ಲಿ ಮಾತ್ರ ಮುಗ್ಧ ಮನಸ್ಸಿನ ಹೆಣ್ಣು ಜೀವವೊಂದು ನಿದ್ದೆ ಬಾರದೆ ಒದ್ದಾಡ್ತಿತ್ತು. ಸಿಹಿನಿದ್ರೆಗೆ ಜಾರಬೇಕಾದ ಮಧ್ಯರಾತ್ರಿಯಲ್ಲೂ ಈ ಹುಡುಗಿಯ ಮನಸ್ಸು ಅದ್ಯಾಕೋ ಗೊಂದಲಕ್ಕೀಡಾದಂತಿತ್ತು. ಆಕೆ ನಿದ್ದೆ ಮರೆತು ರೂಮಿನ ಕಿಟಕಿ ಪರದೆ ಸರಿಸಿ ಕತ್ತಲ ಜಗತ್ತನ್ನೇ ದಿಟ್ಟಿಸಿ ನೋಡ್ತಾ ಇತ್ತು. ಯಾಕೋ ಗೊತ್ತಿಲ್ಲ, ಆಕೆಗೆ ಇದ್ದಕ್ಕಿದ್ದಂತೆ ಅದ್ಯಾರೋ ಮೈ ಮೇಲೆ ಬಂದಂತೆ ಆಗುತ್ತಾ ಇತ್ತು. ಆ ಸಮಯದಲ್ಲಿ ವಿಚಿತ್ರವಾಗಿ ಆಡ್ತಾ ಇತ್ತು. ಹಾಗಿದ್ರೆ ಇದು ಭಾನಾಮತಿನ? ಅಷ್ಟಕ್ಕೂ ಹೀಗೆ ನಿದ್ದೆ ಮಾಡದೆ ಚಿತ್ರ ವಿಚಿತ್ರವಾಗಿ ವರ್ತಿಸ್ತಾ ಇರುವ ಈ ಮುಗ್ಧ ಹುಡುಗಿ ಯಾರು? ಇವಳ ವರ್ತನೆಗೆ ಕಾರಣವಾದರೂ ಏನು? ಎಲ್ಲವನ್ನೂ ನಂತರ ಹೇಳ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಈ ಹುಡುಗಿ ಯಾರು ಅಂತ ಮೊದಲು ಹೇಳಿಬಿಡ್ತೀವಿ. ಅದು 2 ವರ್ಷದ ಹಿಂದಿನ ಕಥೆ. ಇವಳ ಹೆಸರು ಆಶಾ. ಊರು ಕುಂದಾಪುರ ಪಕ್ಕದ ಒಂದು ಹಳ್ಳಿ. 2 ವರ್ಷದ ಹಿಂದೆ BSc ಫೈನಲ್ ಇಯರ್ನಲ್ಲಿ ಓದ್ತಾ ಇದ್ದ ಆಶಾ ಎಲ್ಲರಂತೆ ಸಹಜವಾಗಿಯೇ ಇದ್ಲು. ಆದರ್ಶ ವಿದ್ಯಾರ್ಥಿನಿ ಎನಿಸಿಕೊಂಡಿದ್ದ ಆಶಾ ತನ್ನ ಗೆಳತಿಯರ ಬಳಗದಲ್ಲೇ ಜಾಲಿ ಹುಡುಗಿ. ಓದೋದರಲ್ಲೂ ಚೂಟಿಯಾಗಿದ್ಲು. 6 ವರ್ಷದವಳಾಗಿದ್ದಾಗಲೇ ತಂದೆ ಅಪಘಾತವೊಂದರಲ್ಲಿ ವಿಧಿವಶರಾಗಿದ್ದರು. ತಾಯಿಯ ಪ್ರೀತಿಯ ಜೊತೆಗೆ ತಂದೆಯ ಪ್ರೀತಿಯನ್ನು ತುಂಬಿಕೊಟ್ಟಿದ್ದು ಮಾತ್ರ ಇವಳ ಅಮ್ಮ. ಹಾಗಾಗಿ ಆಶಾಳಿಗೆ ಅಮ್ಮನೇ ಎಲ್ಲ. ಹೀಗೆ ಅಮ್ಮನೊಟ್ಟಿಗೆ ಖುಷಿಯಿಂದ ಇದ್ದ ಆಶಾಳಿಗೆ ಒಂದು ದಿನ ಇದ್ದಕ್ಕಿದ್ದಂತೆ ಆಘಾತವೊಂದು ಕಾದಿತ್ತು.
ಇವಳ ಪಾಲಿಗೆ ಎಲ್ಲವೂ ಆಗಿದ್ದ ಅವಳಮ್ಮ ಕಾಯಿಲೆಯಿಂದ ವಿಧಿವಶರಾಗ್ತಾರೆ. ಅಮ್ಮನ ಒಪ್ಪುಗೆ ಇಲ್ಲದೆ ದಿನ ಪೂರ್ಣವಾಗೋಲ್ಲ ಅನ್ನೋ ಮಗಳಿಗೆ ಅಮ್ಮ ಕೇವಲ ಗೋಡೆಯ ಫೋಟೋದಲ್ಲಿ ಮಾತ್ರ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಇವಳಿಂದ ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾಳೆ. ಮನಸ್ಸಿನ ಸ್ಥಿಮಿತ ಕಳೆದುಕೊಳ್ತಾಳೆ. ದೈಹಿಕವಾಗಿ ಬಳಲಿ ಹೋಗ್ತಾಳೆ. ತನ್ನ ಅಮ್ಮನೇ ಇಲ್ಲವಾದಾಗ ಈ ಕತ್ತಲ ಕೋಣೆಯೇ ತನ್ನ ಪ್ರಪಂಚವೆಂದು ಕೂತು ಬಿಡ್ತಾಳೆ. ಅಮ್ಮ ಸತ್ತು ದಿನಗಳು ಉರುಳುತ್ತಾ ಇದ್ರೂ ಆಶಾ ಮಾತ್ರ ನನ್ನಮ್ಮ ಸತ್ತಿಲ್ಲ, ನನ್ನೊಟ್ಟಿಗೇನೆ ಇದ್ದಾಳೆ ಅನ್ನುವ ತರ್ಕಕ್ಕೆ ನಿಲ್ತಾಳೆ. ಹೀಗೆ ತೀರಿ ಹೋದ ಅಮ್ಮ ನನ್ನೊಟ್ಟಿಗೆ ಇದ್ದಾಳೆ ಅಂತ ಆಶಾ ಕೂತಿರುವಾಗ ಅಲ್ಲಿ ಇನ್ನೊಂದು ನಂಬಲಾರದ ಘಟನೆ ನಡೆಯುತ್ತೆ. ವಿಚಿತ್ರ ಅಚ್ಚರಿಯೊಂದು ನಡೆಯುತ್ತೆ. ಆ ಅಚ್ಚರಿ ಏನೆಂದರೆ ಆ ಫೋಟೋದಿಂದ ಕಣ್ಣೀರು ಬರ್ತಾ ಇರುತ್ತೆ. ಆ ಫೋಟೋ ಚಮತ್ಕಾರವನ್ನ ಕಂಡ ಆಶಾ ಬೆಚ್ಚಿ ಬೀಳ್ತಾಳೆ. ಅದು ನಿಜವೇ ಎಂದು ಪರೀಕ್ಷಿಸುತ್ತಾಳೆ. ನಿಜವಾಗಿರುತ್ತೆ. ಇನ್ನೂ ಆಶ್ಚರ್ಯಗೊಂಡ ಆಶಾ ಆ ನೀರಿನ ರುಚಿ ನೋಡ್ತಾಳೆ. ಅದು ಉಪ್ಪುಪ್ಪಾಗಿರುತ್ತೆ. ಲ್ಯಾಮಿನೇಷನ್ ಮಾಡಿದ ಈ ನಿರ್ಜೀವ ಫೋಟೋದಿಂದ ಕಣ್ಣೀರು ಬರಲು ಹೇಗೆ ಸಾಧ್ಯ? ಆದರೂ ಅದು ಇಲ್ಲಿ ಸಾಧ್ಯವಾಗಿತ್ತು. ಆ ಫೋಟೋದಿಂದ ನಿಜಕ್ಕೂ ನೀರು ಬರ್ತಿತ್ತು. ಇದೆಲ್ಲವನ್ನ ಕಂಡ ಆಶಾ ಮನಸ್ಸು ಮತ್ತಷ್ಟು ಘಾಸಿಯಾಗತ್ತೆ. ಕಾಲೇಜಿಗೆ ಹೋದ್ರೂ ಕೂಡ ಎಲ್ಲೋ ಕ್ಯಾಂಪಸ್ನ ಮೂಲೆಯಲ್ಲಿ ಕೂತು ಬಿಡ್ತಾಳೆ. ಯಾರೊಟ್ಟಿಗೂ ಬೆರೆಯೋಲ್ಲ. ಕ್ಲಾಸ್ನಲ್ಲಿ ಕೂತ್ರು ಯಾವುದರ ಬಗ್ಗೆಯೂ ಆಕೆಗೆ ಗಮನವಿರಲಿಲ್ಲ. ಆಕೆಯ ಲಕ್ಷ್ಯ ಮಾತ್ರ ಅಮ್ಮನ ಫೋಟೋದತ್ತಾನೆ ಇರುತ್ತೆ. ಲೆಕ್ಚರರ್ಗಳು ಇವಳ ಈ ವರ್ತನೆಯನ್ನ ಕಂಡು ಬೇಸತ್ತು ಹೋಗಿದ್ರು. ಆಶಾಳ ವರ್ತನೆಯನ್ನ ಕಂಡ ಪ್ರಾಂಶುಪಾಲರು ಒಂದು ದಿನ ಅವಳನ್ನ ಚೇಂಬರ್ಗೆ ಕರೆದು ವಿಚಾರಿಸ್ತಾರೆ. ಆಗ ಆಶಾ ತನ್ನೆಲ್ಲ ಭಾವನೆಗಳನ್ನ ಅವರಿಗೆ ಹೇಳಿಕೊಳ್ತಾಳೆ. ಹಾಗೆ ತಾಯಿ ಫೋಟೋ ಕಣ್ಣೀರ ಕಥೆಯನ್ನು ವಿವರವಾಗಿ ಹೇಳ್ತಾಳೆ. ಈ ವಿಚಾರ ಕೇಳಿದ ಪ್ರಾಂಶುಪಾಲರಿಗೆ ಆಶ್ಚರ್ಯವಾಗುತ್ತೆ. ಹೇಗೆ ಸಾಧ್ಯ ಎಂದು ತಮ್ಮಲ್ಲಿಯೇ ಪ್ರಶ್ನೆ ಮಾಡಿಕೊಳ್ತಾರೆ. ವೈಜ್ಞಾನಿಕತೆ ಇಷ್ಟು ಮುಂದುವರೆದಿದ್ರು ಯಾಕಪ್ಪ ಇಂಥದ್ದನ್ನೆಲ್ಲ ನಂಬುತ್ತಾರೆ ಅಂದುಕೊಂಡ ಪ್ರಾಂಶುಪಾಲರು ಮೊದಲೇ ಇವರಿಗೆ ಪರಿಚಯವಿದ್ದ ವ್ಯಕ್ತಿಯೊಬ್ಬರಿಗೆ ಕರೆ ಮಾಡಿ ಈ ವಿಚಾರ ಮುಟ್ಟಿಸ್ತಾರೆ. ಈ ವ್ಯಕ್ತಿ ಹೇಗೆ ಅಂದ್ರೆ, ಯಾರಿಗಾದ್ರೂ ಗಂಡಾಂತರ ಕಾಡ್ತಾ ಇದೆ ಅಂತ ಗೊತ್ತಾದ್ರೆ ಅದನ್ನ ಬೆನ್ನು ಹತ್ಕೊಂಡು ಹೋಗ್ತಾರೆ. ಯಾರಾದ್ರೂ ಮೈ ಮೇಲೆ ದೆವ್ವ ಬರ್ತಾ ಇದೆ ಅಂದ್ರೆ ಅದು ಇವರನ್ನ ಕಂಡ್ರೆ ಸಾಕು, ಹೇಳಿ ಹೆಸರಿಲ್ಲದೆ ಗಡಿ ದಾಟ್ ಹೋಗುತ್ತೆ. ಅಷ್ಟಕ್ಕೂ ಇವರು ಯಾರು ಅಂದ್ಕೊಂಡ್ರ? ಅವರೇ ಹುಲಿಕಲ್ ನಟರಾಜ್. ಇಲ್ಲಿವರೆಗೂ ಅನೇಕ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ ನಟರಾಜ್ಗೆ ಇದೊಂದು ಇಂಟ್ರೆಸ್ಟಿಂಗ್ ಕೇಸ್ ಅಂತ ಅನ್ನಿಸುತ್ತೆ. ಅದರ ಹಿಂದಿನ ಸತ್ಯವನ್ನ ಬಯಲು ಮಾಡಬೇಕೆಂದು ಎಂಟ್ರಿ ಕೊಡ್ತಾರೆ. ಇದೊಂದು ಮಾನಸಿಕ ಭ್ರಮೆ ಅಂತ ನನಗೆ ಗೊತ್ತು. ಆದರೂ ನನಗೊಂದು ಅನುಮಾನ ಬಂದಿದ್ದು, ಫೋಟೋದಿಂದ ಹೇಗೆ ನೀರು ಬರುತ್ತೆ? ಅಂದು ರಾತ್ರಿ ಅಲ್ಲೇ ಉಳಿದುಕೊಳ್ತಾರೆ. ಮೊದಲು ಆ ಫೋಟೋವನ್ನ ಕ್ಲೀನ್ ಮಾಡ್ತಾರೆ. ಅಂದು ರಾತ್ರಿ ಅಲ್ಲಿದ್ದ ನಟರಾಜ್ಗೆ ನಿಜಕ್ಕೂ ಅಚ್ಚರಿಯೊಂದು ಕಾದಿತ್ತು.
ಆ ಅಚ್ಚರಿಗೆ ಸ್ವತಃ ನಟರಾಜ್ ಅವರೇ ಬೆಚ್ಚಿ ಬಿದ್ದಿದ್ರು. ಅದೇನೆಂದರೆ, ರಾತ್ರಿ ಸುಮಾರು 1 ಗಂಟೆಯಷ್ಟೊತ್ತಿಗೆ ಹಲ್ಲಿಯೊಂದು ಲಚಕುಟ್ಟಿದ ಶಬ್ದವಾಗುತ್ತೆ. ಆಗ ತಿರುಗಿ ನೋಡಿದ ನಟರಾಜ್ ಆ ಫೋಟೋ ಮೇಲೆ ಹಲ್ಲಿ ಕೂತಿರೋದು ಕಾಣುತ್ತೆ. ನಟರಾಜ್ ಕುತೂಹಲದಿಂದ ಅದರತ್ತಾನೇ ನೋಡ್ತಾರೆ. ಇನ್ನೊಂದು ಆಶ್ಚರ್ಯ ಅವರ ಕಣ್ಣ ಮುಂದೇನೆ ನಡೆಯುತ್ತೆ. ಸ್ವಲ್ಪ ಹೊತ್ತು ಫೋಟೋ ಮೇಲೇನೆ ಕೂತ ಹಲ್ಲಿ ಹೋಗುವಾಗ ಫೋಟೋ ಮೇಲೆ ಮೂತ್ರ ಮಾಡಿ ಹೋಗಿತ್ತು. ನಟರಾಜ್ಗೆ ಕಣ್ಣೀರಿನ ಕಾರಣ ಸುಲಭವಾಗಿ ಸಿಕ್ಕಿತ್ತು. ಹಾಗಾದರೆ ಹಲ್ಲಿ ಫೋಟೋ ಮೇಲೆ ಬಂದು ಕೂತ್ಕೊಳ್ತಿದ್ದು ನಿಜ. ಯಾಕೆ ಅಲ್ಲೇ ಕೂತ್ಕೊಳ್ತಿತ್ತು? ಹಲ್ಲಿ ಪ್ರತಿದಿನ ಈ ಫೋಟೋ ಮೇಲೇನೆ ಬಂದು ಕೂರ್ಲಿಕ್ಕೆ ಕಾರಣ ಇತ್ತು. ಆಶಾ ಮಲಗುವಾಗ ಫೋಟೋ ಮೇಲಿನ ಲೈಟ್ ಆಫ್ ಮಾಡ್ತಾ ಇರಲಿಲ್ಲ. ಈ ಲೈಟ್ನ ಬೆಳಕಿನ ಆಕರ್ಷಣೆಗೆ ಕೀಟಗಳು ಬರ್ತಾ ಇದ್ವು. ಕೀಟಗಳನ್ನ ತಿನ್ನಲಿಕ್ಕಾಗಿ ಆ ಹಲ್ಲಿ ಬಂದು ಫೋಟೋ ಮೇಲೆ ಕೂರ್ತಾ ಇತ್ತು. ಬಂದ ಹುಳುಗಳನ್ನ ತಿನ್ನುತ್ತಲೇ ಫೋಟೋ ಮೇಲೆ ಮೂತ್ರ ಮಾಡ್ತಿತ್ತು. ಇದೆಲ್ಲವನ್ನ ನಟರಾಜ್ ಆಶಾಗೆ ಮನವರಿಕೆಯಾಗುವ ಹಾಗೆ ಮರುದಿನ ಬೆಳಗ್ಗೆ ತಿಳಿ ಹೇಳಿದರು. ಅದರಿಂದ ಇದು ಹಲ್ಲಿಯಿಂದ ಬರುವಂತಹ ಮೂತ್ರವೇ ಹೊರತು ನಿಮ್ಮ ತಾಯಿಯ ಕಣ್ಣಿನಿಂದ ಬರುವಂಥದ್ದಲ್ಲ. ಆದರೆ ಆಶಾ ಮಾತ್ರ ಇದ್ಯಾವುದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಭ್ರಮಾಲೋಕದಿಂದ ಹೊರಬರಲಿಕ್ಕೆ ಅವಳಿಂದ ಸಾಧ್ಯವಾಗೋದೇ ಇಲ್ಲ. ಹೀಗಾಗಿ ಯೋಗ ನಿದ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ನಗು ಎನ್ನುವುದೇ ಮರೆತು ಹೋಗಿದ್ದ ಆಶಾಗೆ ನಟರಾಜ್ ಅವರ ಚಿಕಿತ್ಸೆಯಿಂದ ಮನಸ್ಸೋ ಇಚ್ಛೆ ನಗತೊಡಗುತ್ತಾಳೆ. ಅಕ್ಕನ ಸಂತೋಷದ ಕ್ಷಣಗಳನ್ನ ಕಂಡು ತಂಗಿಗೂ ಅದೇನೋ ಯುದ್ಧ ಗೆದ್ದ ಅನುಭವ. ಅವಳು ಅಕ್ಕನ ಖುಷಿಯಲ್ಲಿ ಭಾಗಿಯಾಗ್ತಾಳೆ. ಸದ್ಯ ಆಶಾ ಸಂತೋಷವಾಗಿದ್ದಾಳೆ. ತನ್ನ ತಂಗಿಯೊಟ್ಟಿಗೆ ಮತ್ತೆ ಕನಸಿನ ಕೋಟೆಯನ್ನ ಭದ್ರವಾಗಿನೇ ಕಟ್ಟಿಕೊಳ್ತಾ ಇದ್ದಾಳೆ. ಹೌದು, ಆಶಾಗೆ ಅದೊಂದು ಮಾನಸಿಕ ಕಾಯಿಲೆ. ಅದನ್ನ ಪ್ಯಾರಾನಾರ್ಮಲ್ ಕಾಯಿಲೆ ಅಂತಾರೆ. ಯಾರಿಗೆ ದುರ್ಬಲ ಮನಸ್ಸಿರುತ್ತೋ ಅಂಥವ್ರು ಹೀಗೆ ವರ್ತಿಸ್ತಾರೆ ಅನ್ನೋದು ಮನಃಶಾಸ್ತ್ರಜ್ಞರ ಅಭಿಪ್ರಾಯ. ಇಲ್ಲಿ ಹುಲಿಕಲ್ ನಟರಾಜ್ ಅವರು ಆಶಾಳ ಮಾನಸಿಕ ಕಾಯಿಲೆಗೆ ಸೂಕ್ತ ಸಲಹೆ ನೀಡಿದರು. ಈಗ ಆಶಾ ಮತ್ತೆ ಮೊದಲಿನ ಹಾಗೆ ಎಲ್ಲರ ಜೊತೆ ಕಾಲ ಕಳೀತಾ ಇದ್ದಾರೆ.